ಸಿಎಂ ಬದಲಾವಣೆ ಚರ್ಚೆ ಮತ್ತು ಸಂಪುಟ ಪುನರಚನೆ ಚರ್ಚೆ ಮಧ್ಯೆ ನಿನ್ನೆ ಸಿಎಂ ಸಿದ್ದರಾಮಯ್ಯ ಸಚಿವರಿಗೆ ಔತಣಕೂಟವನ್ನ ಏರ್ಪಡಿಸಿದ್ರು. ಡಿಸಿಎಂ ಡಿಕೆ ಶಿವಕುಮಾರ್ ಒಂದಷ್ಟೇ ವೇಗವಾಗಿ ವಾಪಸ್ಸಾದ್ರು. ಈ ಮಧ್ಯೆ ಕೆಲ ಸಚಿವರ ಜೊತೆ ಸಿಎಂ ಪ್ರತ್ಯೇಕವಾಗಿ 1-to-1 ಸಭೆ ನಡೆಸಿರೋದು ಕುತೂಹಲ ಮೂಡಿಸಿದೆ. ನಿನ್ನೆ ಡಿನ್ನರ್ ಮೀಟಿಂಗ್ ಸುತ್ತ ಯಾವೆಲ್ಲ ಬೆಳವಣಿಗೆಗಳಾದವು ಅಂತ ನೋಡೋಣ. I hope so. 5 ವರ್ಷ ಇಷ್ಟು ದಿನ ಮಾಡ್ಕೊ ಬಂದಿದ್ದೀನಲ್ಲ. ಸಿದ್ದರಾಮಯ್ಯ ಅಡಿಯಲ್ಲಿ ನಾವು 5 ವರ್ಷ ಕೆಲಸ ಮಾಡ್ತೀವಿ, ಅದು ಸ್ಪಷ್ಟವಾಗಿ ಹೇಳ್ಬೇಕಾಯ್ತಲ್ಲ. ರಾಜ್ಯ ರಾಜಕಾರಣದಲ್ಲಿ ಇವತ್ತು ಬರೀ ಸಿಎಂ ಸಿದ್ದರಾಮಯ್ಯ ಕರೆದಿದ್ದ ಡಿನ್ನರ್ ಸಭೆಯದ್ದೇ ಕುತೂಹಲ. ಮುಂದಿನ ತಿಂಗಳು ರಾಜ್ಯ ಸರ್ಕಾರಕ್ಕೆ 2.5 ವರ್ಷ ಪೂರೈಸುತ್ತಿರೋ ಹಿನ್ನೆಲೆಯಲ್ಲಿ ಪವರ್ ಶೇರಿಂಗ್ ಗುಮ್ಮ ವಿವಿಧ ರೀತಿಯ ಚರ್ಚೆ ಆಯಾಮ ಪಡೆದುಕೊಂಡಿತ್ತು. ಸಂಜೆಯಾಗುತ್ತಲೇ ಸಿಎಂ ಸರ್ಕಾರಿ ನಿವಾಸ ಕಾವೇರಿಯತ್ತ ಸಚಿವರ ದಂಡು ಮುಖ ಮಾಡಿತ್ತು. ಸಭೆಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್, ಕೆಜೆ ಜಾರ್ಜ್, ಕೆಎಚ್ ಮುನಿಯಪ್ಪ ಸೇರಿದಂತೆ ಬಹುತೇಕರು ಆಗಮಿಸಿದರು. ಇನ್ನು ಡಿನ್ನರ್ ಸಭೆ ಆರಂಭಕ್ಕೂ ಮುನ್ನವೇ ಸಿಎಂ ಅನುಮತಿ ಪಡೆದು ಸಚಿವ ಚಲುವರಾಯಸ್ವಾಮಿ ಹಾಗೂ ಕೆಜೆ ಜಾರ್ಜ್ ವಾಪಸ್ಸಾದರು. ಇನ್ನು ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ಬಂದಷ್ಟು ವೇಗವಾಗಿ ವಾಪಸ್ಸಾದರು. ಬೆಂಗಳೂರು ನಗರಕ್ಕೆ ಸಂಬಂಧಪಟ್ಟಾಗೆ ಮಹಾನಗರ ಚುನಾವಣೆಗಳು ಬರ್ತಾ ಇದೆ. 5 ಮಹಾನಗರ ಪಾಲಿಕೆಗಳ ಚುನಾವಣೆ ಆಗ್ತಾ ಇದೆ. ಮತ್ತು ಗ್ರಾಮಾಂತರ ಪ್ರದೇಶದವ್ರಿಗೆ ZPTP ಬರ್ತಾ ಇದೆಯಲ್ಲ, ಮೌಲ್ಯಮಾಪನ ಆಗಲಿ, ರಿಷಫಲ್ ಆಗಲಿ, ಇನ್ನೊಂದಾಗಲಿ, ಯಾವುದೂ ಡಿಸ್ಕಷನ್ಸ್ ಇಲ್ಲ. ಈ ಬಾರಿ ಕೂಡ ಎಲ್ಲ ಸಚಿವರುಗಳು ಕರೆಸ್ಬಿಟ್ಟು ವೈಯಕ್ತಿಕ ಅಭಿಪ್ರಾಯಗಳನ್ನ ತಗೊಂಡು ಕಳಿಸಿರ್ತಕ್ಕಂಥದ್ದು, ಜನರಲ್ ಮೀಟಿಂಗ್ ಮಾಡಿ ಕಳಿಸಿರ್ತಕ್ಕಂಥದ್ದು. ನನಗೆ ಮಾತಾಡಿರ್ತಕ್ಕಂಥ ಇಲಾಖೆ ವಿಚಾರಗಳು ಒಬ್ಬೊಬ್ಬರಿಗೆ ಒಂದೊಂದು ಜನರಲ್ ಆಗಿ ಕರೆಸಿ ಮಾತಾಡಿ ಅಟ್ ಎ ಟೈಮ್ ರಾದರ್ ದನ್ ಹ್ಯಾವಿಂಗ್ ಎ ಪ್ರೈವೇಟ್ ಮೀಟಿಂಗ್ ವಿ ಹ್ಯಾಡ್ ಎ ಕ್ಯಾಶುವಲ್ ಡಿನ್ನರ್. ಅದು ಸಿಎಂಗೆ, ಆಮೇಲೆ ಡಿಸಿಎಂಗೆ, ಆಮೇಲೆ ನಮ್ಮ ಹೈಕಮಾಂಡ್ ಬಿಟ್ಟಿರ್ತಕ್ಕಂಥದ್ದು. ಇನ್ನು ಸಭೆಯಲ್ಲಿ ಏನೆಲ್ಲ ಚರ್ಚೆ ನಡೆಯಿತು ಅನ್ನೋದನ್ನ ನೋಡೋದಾದ್ರೆ, ಡಿನ್ನರ್ ಸಭೆ ವೇಳೆ ತ್ಯಾಗಕ್ಕೆ ಸಿದ್ಧರಾಗಿ ಎಂಬ ಸಂದೇಶ ರವಾನೆ ಮಾಡಲಾಗಿದೆ ಎನ್ನಲಾಗಿದೆ. ಅಲ್ಲದೆ ತ್ಯಾಗ ಯಾಕೆ ಅಗತ್ಯ ಅನ್ನೋದರ ಮನವರಿಕೆ ಮಾಡಿಕೊಡಲಾಯಿತು. ಆದರೆ ಇದಕ್ಕೆ ಅಸಮಾಧಾನ ವ್ಯಕ್ತವಾದರೆ ಮೌಲ್ಯಮಾಪನ ಮಾಡೋ ಬಗ್ಗೆಯೂ ಸುಳಿವು ಕೊಟ್ಟರು. ಇನ್ನು ಸಮುದಾಯವಾರು ಅವಕಾಶಗಳ ಬಗ್ಗೆ ಚರ್ಚೆ ನಡೆಸಲಾಯಿತು. ಶಾಸಕರ ಮನವಿಗಳಿಗೆ ಸ್ಪಂದಿಸುವಂತೆ ತಾಕೀತು ಮಾಡಲಾಯಿತು. ಜಿಲ್ಲಾ ಪಂಚಾಯಿತಿ, ತಾಲೂಕು ಪಂಚಾಯಿತಿ ಚುನಾವಣೆ ಸಮೀಪಿಸುತ್ತಿದ್ದು ಸಿದ್ಧತೆ ಮಾಡಿಕೊಳ್ಳುವಂತೆ ಸಲಹೆ ನೀಡಿದರು. ಜಿಬಿಎ ಎಲೆಕ್ಷನ್, ಜಿಎಸ್ಟಿ ಇಳಿಕೆಯ ಪರಿಣಾಮದ ಕುರಿತು ಪ್ರಸ್ತಾಪವಾಗಿದೆ. ಅಲ್ಲದೆ ಉತ್ತರ ಕರ್ನಾಟಕದ ನೆರೆಹಾನಿ ಬಗ್ಗೆ ಚರ್ಚೆಗೆ ಬಂದಿದೆ. ಆರ್ಎಸ್ಎಸ್ ಬ್ಯಾನ್, ಸಾಧಕ ಬಾಧಕಗಳ ಬಗ್ಗೆ ಚರ್ಚೆ ನಡೆದಿದೆ ಎನ್ನಲಾಗಿದೆ. 5 ವರ್ಷ ನಾನೇ ಸಿಎಂ ಅಂತ ಘೋಷಿಸಲಿ. ಸಿಎಂ ಸಿದ್ದರಾಮಯ್ಯಗೆ ಬಿಜೆಪಿ ನಾಯಕರ ಸವಾಲು. ಸಿದ್ದರಾಮಯ್ಯ ಅವರು ಡಿನ್ನರ್ ಪಾರ್ಟಿ ವಿಚಾರ ಬಿಜೆಪಿಗರಿಗೆ ಭರ್ಜರಿ ಆಹಾರವಾಗಿತ್ತು. ಇಡೀ ದಿನ ಹೋದಲ್ಲಿ ಬಂದಲ್ಲಿ ಇದೇ ವಿಚಾರ ಮುಂದಿಟ್ಟುಕೊಂಡು ಸಿಎಂ ಸಿದ್ದರಾಮಯ್ಯ ಅವರ ವಿರುದ್ಧ ಟೀಕೆ ಟಿಪ್ಪಣಿಗಳನ್ನ ಮಾಡಿದ್ರು. 2.5 ವರ್ಷದಿಂದ ಅಧಿಕಾರಕ್ಕಾಗಿ ಬರೀ ಗುದ್ದಾಟ ನಡೀತಿದ್ದು ಆಡಳಿತ ಯಂತ್ರ ಸಂಪೂರ್ಣ ಕುಸಿದು ಹೋಗಿದೆ ಅಂತ ಕಿಡಿಕಾರಿದ್ರು. ಅಲ್ಲದೆ ಸಿಎಂಗೆ ಧೈರ್ಯವಿದ್ರೆ ನಾನೇ 5 ವರ್ಷ ಸಿಎಂ ಅಂತ ಘೋಷಿಸಿಕೊಳ್ಳಲಿ ಅಂತ ಸವಾಲು ಹಾಕಿದ್ರು. ನೀವು ಹೇಳ್ಬಿಡ್ಬೇಕು ಓಪನ್ ಸ್ಟೇಟ್ಮೆಂಟ್, ಎಸ್ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಡಿಯಲ್ಲಿ ನಾವು 5 ವರ್ಷ ಕೆಲಸ ಮಾಡ್ತೀವಿ, ಯಾವುದೇ ಬದಲಾವಣೆ ಇಲ್ಲ, ಅದು ಸ್ಪಷ್ಟವಾಗಿ ಹೇಳ್ಬೇಕಾಯ್ತಲ್ಲ. ಹೇಳಿಕ್ಕೆ ತಯಾರಿಲ್ಲ. ನವೆಂಬರ್ ಕ್ರಾಂತಿ ಯಾರಿಗೆ ಒಳ್ಳೇದಾಗುತ್ತೋ ಗೊತ್ತಿಲ್ಲ. ನಾನು ನವೆಂಬರ್ನ ಕ್ರಾಂತಿ ಜನರಿಗೆ ಒಳ್ಳೇದಾಗಲಿ ಅಂತ ಆಶಿಸ್ತೇನೆ. ಮತ್ತು ಅವರ ಒಳಗೆ 10 ಪಂಗಡಗಳಾಗಿ ಇವತ್ತು ಕಾಂಗ್ರೆಸ್ ಹೊಡೆದೋಗಿದೆ. ನವೆಂಬರ್ನಲ್ಲಿ ಆಗುವಂಥ ಬದಲಾವಣೆಗಳೇನಿದೆ ಅನ್ನೋದನ್ನ ಜನ ನಿರೀಕ್ಷೆ ಮಾಡ್ತಾ ಇದ್ದಾರೆ. ಡಿಕೆ ಶಿವಕುಮಾರ್ ಅವರ ಬಗ್ಗೆ ನನಗೆ ಅನುಕಂಪ ಬರಲಿಕ್ಕೆ ಪ್ರಾರಂಭ ಆಗಿದೆ. ಅಧಿಕಾರಕ್ಕೆ ಬಂದ ದಿನದಿಂದಲೂ ಗುದ್ದಾಟ. ಮುಖ್ಯಮಂತ್ರಿ ಆದವರು ನಾನೇ ಮುಖ್ಯಮಂತ್ರಿ ಆಗಿರ್ತೀನಿ, ನಾನೇ ಮುಖ್ಯಮಂತ್ರಿ ಆಗಿರ್ತೀನಿ, ನಾನೇ ಮುಖ್ಯಮಂತ್ರಿ ಆಗಿರ್ತೀನಿ ಅಂತ ಪದೇ ಪದೇ ಹೇಳುವಂಥ ಪರಿಸ್ಥಿತಿ ಒಬ್ಬ ಮುಖ್ಯಮಂತ್ರಿಗಿದೆ. ಡಿನ್ನರ್ ಮೀಟಿಂಗ್ ಅಲ್ಲ, ಕಲೆಕ್ಷನ್ ಮೀಟಿಂಗ್. ಬಿಹಾರ ಎಲೆಕ್ಷನ್ಗಾಗಿ ಬಿಡ್ಡಿಂಗ್ ಅಂದ ಯತ್ನಾಳ್. ಈ ಮಧ್ಯೆ ಇಂದಿನ ಡಿನ್ನರ್ ಮೀಟಿಂಗ್ಗೆ ಬಿಹಾರ ಎಲೆಕ್ಷನ್ ಟಚ್ ಕೊಟ್ಟಿದ್ದಾರೆ ಬಿಜೆಪಿ ನಾಯಕರು. ಈ ಸಭೆ ಬಿಹಾರ ಎಲೆಕ್ಷನ್ಗೆ ಹಣ ಸಂಗ್ರಹ ಮಾಡೋಕೆ ನಡೆಸಿರೋ ಸಭೆ. ಇಲಾಖಾವಾರು ಹಣ ಸಂಗ್ರಹಕ್ಕಾಗಿ ಟಾರ್ಗೆಟ್ ಕೊಡೋಗೆ ಸಭೆ ಅಂತ ಹೇಳಿದ್ದಾರೆ. ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿರೋ ಬಿಜೆಪಿ ಉಚ್ಚಾಟಿತ ಶಾಸಕ ಯತ್ನಾಳ್ ಇವತ್ತು ಸಚಿವರಿಗೆ ಟಾರ್ಗೆಟ್ ಕೊಟ್ಟಿದ್ದಾರೆ. ಮುಂದಿನ ವಾರ ಡಿಕೆಶಿಗೆ ಬಿಡ್ಡಿಂಗ್ ನಡೆಯುತ್ತೆ ಅಂತ ಹೇಳಿದ್ದಾರೆ. ಊಟ ಹಾಕಿ ಬಿಹಾರದ ಎಲೆಕ್ಷನ್ಗೆ ಟಾರ್ಗೆಟ್ ಫಿಕ್ಸ್ ಮಾಡಿ ನೀ ಇಷ್ಟು ಕೊಡಪ್ಪ, ನೀ ಇಷ್ಟು ಕೋಟಿ ಕೊಡು, ನೀ ಇಷ್ಟು ಕೋಟಿ ಕೊಡು ಅಂತ ಹೇಳು ಸಲುವಾಗಿ ಕರೆದಿದ್ದಾರೆ ಹೊರತು ಅವ್ರನ್ನ ಮೇಯಿಸ್ಲಿಕ್ಕಲ್ಲ.
ಹೇಳೋದು ಮಾತ್ರ ಡಿನ್ನರ್ ಮೀಟಿಂಗು. ಅದು ನಿಜವಾಗ್ಲೂ ಯಾವ ಮೀಟಿಂಗು ಅಂದ್ರೆ ಬಿಹಾರ ಎಲೆಕ್ಷನ್ಗೆ ಕಲೆಕ್ಷನ್ ಮೀಟಿಂಗ್ ಅದು. ಯಾಕೆಂದ್ರೆ ಒಬ್ಬೊಬ್ಬರನ್ನೇ ಸಪರೇಟ್ ಮಾತಾಡಕ್ಕಾಗಲ್ಲ ಅಂತೇಳಿ ಟಾರ್ಗೆಟ್ ಫಿಕ್ಸ್ ಮಾಡಿ ಒಬ್ಬೊಬ್ಬರು ಇಷ್ಟಿಷ್ಟು ತಲುಪಿಸ್ಬೇಕು ಅನ್ನೋ ಮೀಟಿಂಗ್. ಆಕ್ಷನ್ ಸಭೆ, ನೀವು ಇಷ್ಟು ಕೋಟಿ ರೂಪಾಯಿ ಕೊಡಬೇಕು ಹೈಕಮಾಂಡಿಗೆ, ಬಿಹಾರ್ ಚುನಾವಣೆ ಇದೆ, ಆ ಆಕ್ಷನ್ದಲ್ಲಿ ಯಾರು ಹೆಚ್ಚು ಕೊಡ್ತಾರೆ ಅವ್ರನ್ನ ಮುಂದೆ ಮಂತ್ರಿಯಾಗಿ ಮುಂದುವರಿಸಲಾಗುವುದು. ಆಕ್ಷನ್ದಲ್ಲಿ ಕಡಿಮೆ ಬಿಡ್ ಮಾಡಿದರೆ ಅವ್ರನ್ನ ತೆಗೆದು ಹಾಕಲಾಗುವುದು ಅಂತ ಸೂಚನೆ ಕೊಡ್ಲಿಕ್ಕೆ ಸಿದ್ದರಾಮಯ್ಯ ಕರೆದಾರೆ. ಈ ಎಲ್ಲಾ ಟೀಕೆ ಟಿಪ್ಪಣಿಗಳ ಮಧ್ಯೆ ಡಿನ್ನರ್ ಮೀಟಿಂಗ್ ನಿಗೂಢವಾಗಿದೆ. ರಾಜಕೀಯ ವಲಯದಲ್ಲಿ ವಿವಿಧ ರೀತಿಯ ಚರ್ಚೆಗಳು ನಡೀತಾ ಇವೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.